ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಹಾದೇವನಪ್ಪ ತುಂಬಾ ಅವನನ್ನು ಇಷ್ಟಪಡ್ತಾನೆ. ಯಾಕೆ ಅಂತ ಅವನಿಗೂ ಆಶ್ಚರ್ಯ. ಅದಕ್ಕೆ ಮಹಾದೇವ ಕೇಳ್ತಾನೆ, ಅಲ್ಲ ಅಪ್ಪಾಜಿ, ಎಲ್ಲ ದಿವಸಕ್ಕಿಂತಲೂ ಇವತ್ತು ತುಂಬ ನನ್ನನ್ನು ಕೇರ್ ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅವನ ಅಪ್ಪ ಏನು ಹೇಳಲ್ಲ, ಇದು ಮೀಸೆ ಗಡ್ಡ ಎಲ್ಲ ಕರೆಕ್ಟಾಗಿ ಅಂಟಿಸ್ಕೋಬೇಕು, ಇಲ್ಲ ಅಂದರೆ ಬಿದ್ದುಗಿದ್ದು ಹೋದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಅದೇ ಅಪ್ಪಾಜಿ ನಾನು ಕೇಳ್ತಿರೋದು, ಯಾವತ್ತೂ ಇಷ್ಟೊಂದು ಕೇರ್ ತಗೋತಿರ್ಲಿಲ್ಲ, ಅದೇನು ಅಪ್ಪಾಜಿ ಇಷ್ಟೊಂದು ಕೇರ್ ತಗೋತಾ ಇದ್ದೀರಲ್ಲ ಅಂತ. ಏನೋ ಅಪ್ಪ, ನನ್ನ ಮಗ ಥರನೇ ಇದೆಯಾ, ಅದಕ್ಕೆ ನಿನ್ನ ಕಂಡ್ರೆ ನನಗೆ ತುಂಬ ಆಸೆ ಹಾಗೆಲ್ಲ ಹೇಳ್ತಾನೆ. ಆದರೆ ನಿಜ ಸತ್ಯನ ಯಾವತ್ತೂ ಅವನು ಹೇಳೇ ಇಲ್ಲ ಇಲ್ಲಿವರೆಗೆ. ಅವನಿಗೆಲ್ಲ ಸತ್ಯನೂ ಗೊತ್ತಿದೆ. ನನ್ನ ಮಗ ಅನ್ನೋದು ಗೊತ್ತು, ಕಲ್ಯಾಣಿ ಹೆಂಡ್ತಿ ಅನ್ನೋದು ಗೊತ್ತು, ಅದು ನನ್ನ ಮನೆ ಅನ್ನೋದು ಗೊತ್ತು, ಎಲ್ಲ ಗೊತ್ತಾಗಿದೆ. ಆದರೆ ಬಾಯಿ ಬಿಟ್ಟು ಮಗನ ಹತ್ರ ಹೇಳ್ತಾ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಇಟ್ಕೊಂಡಿದ್ದಾನೆ, ಏನೂ ಸ್ವಚ್ಛವಾಗಿ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಹಾಗಾಗಿ ಅವನಿಗೂ ಆಶ್ಚರ್ಯ. ಅಂದರೆ ಅವನಿಗೆ ಗೊತ್ತಿಲ್ಲ, ಮಾದೇವಂಗೆ ಇದೆಲ್ಲ ವಿಷಯನೇ ಗೊತ್ತಿಲ್ಲ. ಅವನು ಇವತ್ತು ಹಾಸ್ಟ್ಲಿಗೆ ಬರ್ತಾನೆ. ಬಂದಾಗ ಕಾವ್ಯ ಏನು ಮಾಡ್ತಾಳೆ, ಮಾದೇವ ನೆನ್ನೆ ಫೋನ್ ಮಾಡಿದ್ದಕ್ಕೆ ನೀನೆಲ್ಲಿ ದಬಾಕ್ತೀಯ ಓದಿ ಹಂಗೆ ಹಿಂಗೆ ಅಂತ ಬೈದಿರ್ತಾನಲ್ವ, ಅದಕ್ಕೆ ಅವ್ನ ಫೋಟೋ ಇಟ್ಕೊಬಿಟ್ಟು ಫೋಟೋಕ್ಕೆ ಚೆನ್ನಾಗಿ ಬೈತಾ ಇರ್ತಾಳೆ. ನಿನ್ನ ಮುಖ ನೋಡು ಹಾಗೆ ಹೀಗೆ ಅಂತ ಏನೇನೋ ಬೈತಾ ಇರ್ತಾಳೆ. ಲಟ್ಟಾಣಿಗೆ ಇಟ್ಕೊಂಡು ಆ ಫೋಟೋಕ್ಕೆ ಲಟ್ಟಾಣಿಗೆಲೇ ಹೊಡಿತೀನಿ, ನಿನ್ನ ಮೂತಿ ನೋಡು, ನಿನ್ನ ಮುಸ್ಲಿ ನೋಡು, ನಿನ್ನ ಆಂಜನೇಯನ ಮುಖ ನೋಡು, ಹಾಗೆ ಹೀಗೆ ಅಂತ ಏನೇನೋ ಬೈತಾ ಇರ್ತಾಳೆ. ಆದರೆ ಇದು ಇವನು ಯಾರನ್ನ ಬೈತಾ ಇರ್ಬೋದು ಅಂತೇಳ್ಬಿಟ್ಟು ಬಾಗಿಲು ಸಂದಿಯಿಂದ ನೋಡ್ತಾ ಇರ್ತಾನೆ. ಇವನು ಫೋಟೋ ಇಟ್ಕೊಂಡೆ ಬೈತಾ ಇರೋದು ನೋಡಿಬಿಟ್ಟು, ಇದೇನು ಆಗಿತ್ತು ಇವಳಿಗೆ, ಕಾಡು ರಾಕ್ಷಸಿಗೆ ಏನಾಗಿತ್ತೆ ಈ ಥರ ಬೈತಿದ್ದಾಳಲ್ಲ ಅಂತೇಳ್ಬಿಟ್ಟು ಅಲ್ಲೇ ನೋಡ್ತಾ ನಿಂತಿರ್ತಾನೆ. ಅವಳು ರೂಮ್ಮೆಂಟು ಹೇಳ್ಕೊಡ್ತಾ ಇರ್ತಾಳೆ, ಸರಿಯಾಗಿ ಬೈಯು, ಹಂಗೆ ಹೋಗಿ ಹಿಂಗೆ ಬೈಯು, ಆ ಥರ ಬೈಯು, ಈ ಥರ ಬೈಯು ಅಂತ ಏನೇನೋ ಹೇಳ್ಕೊಡ್ತಾ ಇರ್ತಾಳೆ. ಅವಳು ಹೇಳ್ಕೊಟ್ಟಂಗೆ ಇವಳು ಬೈತಾ ಇರ್ತಾಳೆ, ಸರಿಯಾಗಿ ಬೈತಾ ಇರ್ತಾಳೆ, ಬಾಯಿಗೆ ಬಂದಂಗೆಲ್ಲ ಬೈತಿರ್ತಾಳೆ. ಆಂಜನೇಯನ ಮೂತಿ ಅವನು, ಅಂಥವನು ಇಂಥವನು ಅಂತ ಏನೇನೋ ಬೈತಾ ಇರ್ತಾಳೆ. ಆಮೇಲೆ ಇವಳು ಅದನ್ನು ಮಜಾ ತಗೋತಾ ಇರ್ತಾಳೆ. ಅವಳು ಬೈತಿರೋದು ನೋಡ್ಬಿಟ್ಟು ಸಖತ್ತಾಗಿ ಮಜಾ ತಗೋತಾ ಇರ್ತಾಳೆ. ಅವನು ಅದನ್ನು ನೋಡ್ತಾನೆ, ಅವಳು ಹೇಳ್ಕೊಡ್ತಿರೋದು ಇವಳು ಬೈತಾ ಇರೋದು ಎಲ್ಲ ನೋಡಿಬಿಟ್ಟು. ಆಮೇಲೆ ಸರಿ ಬೈಯೋದನ್ನ ನೋಡಿಬಿಟ್ಟು ಸಾಕಾಗೋಗ್ಬಿಡುತ್ತೆ ಅವನಿಗೆ, ಬೈಸ್ಕೊಂಡು. ಆಮೇಲೆ ಏನು ಕಾವ್ಯ ಅವರೇ ಹಿಂಗೆ ಬೈತಾ ಇದ್ದೀರಲ್ಲ, ಯಾಕೆ ಮೇಡಮ್ ಅಂತ ಬರ್ತಾನೆ. ಅವಾಗ ನೋಡುತ್ತ, ನನಗೆ ನಿನ್ನೆ ದಿವಸ ನೀನು ದಬಾಕದು ಅಷ್ಟೆಲ್ಲ ಇದೆ, ಹಂಗೆ ಹಿಂಗೆ ಅಂತ ಎಲ್ಲ ಬೈತಾನಲ್ಲ ಇವನು, ಅದಕ್ಕೇನೆ ಇವನು ನನಗೆ ಗಂಡನ, ಇವನು ಅಂಥವನು ಕಾಡು ಪಾಪ, ಅಂಥವನು ಇಂಥವನು, ನನಗೆ ಕಾಡು ರಾಕ್ಷಸಿ ಅಂತಾನಲ್ಲ, ಹಂಗೆ ಹಿಂಗೆ ಆಂಜನೇಯನ ಮೂತಿಯವನು, ಅಂಥವನು ಇಂಥವನು ಅಂತ ಏನೇನೋ ಬೈದುಬಿಡ್ತಾಳೆ. ಅಯ್ಯೋ ಬಿಡಿ ಹೋಗಲಿ, ಅವನೇನೋ ಅವರೇನೋ ಅಂದಿರ್ತಾರೆ ಬಿಡಿ ಅಂತ, ಅಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಹಂಗೆಲ್ಲ ಬೈತಿರಲ್ಲ ಅಂತ. ಏನು ಚೆನ್ನಾಗಿದ್ದಾನೆ ಅವನ ಮುಖಕ್ಕೆ, ಹಂಗೆ ಹಿಂಗೆ ನೀವು ಬೈರಿ ತಾತ, ಬಾಯಿ ಬಂದಂಗೆಲ್ಲ ಬೈರಿ ಹೇಳ್ತೀನಿ ಫೋಟೋ ನೋಡಿಕೊಂಡು ಅಂತ. ಇಲ್ಲ ಬಿಡಿ ಇರಲಿ ಪರವಾಗಿಲ್ಲ, ಇಲ್ಲ ಬೈರಿ ತಾತ, ಬೇಡ ಇಲ್ಲ ಬೈರಿ ತಾತ, ನೀವು ಸರಿ ಬೈರಿ ತಾತ ಅಂತ ಹೇಳ್ತಾಳೆ. ಹಂಗಿಂಗೆ ಬೈಬೇಡಿ ಮಾತ್ರ, ಸಖತ್ತ ಬೈರಿ ತಾತ, ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಬೈರಿ ತಾತ ಅಂತ ಹೇಳ್ತಾಳೆ. ಇನ್ನೇನು ಮಾಡೋದು, ವಿಧಿ ಇಲ್ದಲೇ ಅಷ್ಟು ಚೆನ್ನಾಗಿದೆಯಪ್ಪ, ಯಾಕೆ ಇಂಥವ್ರನ್ನ ಕಟ್ಕೊಂಡು ಹಿಂಗೆಲ್ಲ ಬೈಸ್ಕೊತಾ ಇದೀಯ ನೀನು ಇಷ್ಟು ಚೆನ್ನಾಗಿರೋ ಹುಡುಗ, ನಿನಗೆಲ್ಲೂ ಹೆಣ್ಣು ಸಿಗ್ತಿರ್ಲಿಲ್ವ, ಹಂಗೆ ಹಿಂಗಿದ್ದು ಏನು ತಾತ ನಮ್ಮ ಪರವಾಗಿ ಮಾತಾಡು ಅಂತ ಅಂದರೆ ಅವ್ನ ಪರವಾಗಿ ಮಾತಾಡ್ತಾಯಿದ್ದೀಯ ನೀನು, ಏನಕ್ಕೆ ತಾತ ಹಿಂಗೆಲ್ಲ ಮಾತಾಡ್ತಾಯಿದ್ದೀರಾ ಅಂತ. ಅಲ್ಲ ನೋಡೋಕೆ ಅಷ್ಟು ಲಕ್ಷಣವಾಗಿದ್ದಾನಲ್ಲ, ಅವನಿಗೆ ಯಾಕೆ ಬೈತಾಯಿದ್ದೀರಾ ಅಂತ ಅದಕ್ಕೆ ಕೇಳಿದೆ ಅಂತ. ಸರಿ ಅಂತ ಹೇಳ್ಬಿಟ್ಟು, ನಾಳೆ ಇದೆ ಬಾ ನಿನಗೆ ಅಂತ ಅವಳ ಫ್ರೆಂಡಿಗೆ ಹೇಳಿರ್ತಾನೆ, ನಿನಗಿದೆ ನಾಳೆ ನಿನ್ಗೆ ಮಾಡ್ತೀನಿ ತಾಳು ಅಂತೇಳಿ. ಈ ಕಡೆ ಬಂದು ಪ್ರೇಮ ಹೇಳಿರ್ತಾಳೆ ಗಂಡಿಗೆ, ರಾಮ್ಗೆ ದೊಡ್ಡಮ್ಮ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಹೌದಾ, ದೊಡ್ಡಮ್ಮ ಸೀರಿಯಸ್ ಆಗೋರ, ಇವತ್ತೇನಾರಾಗಲಿ ಹೋಗೇ ಬಿಡ್ತೀನಿ ಅಂತೇಳಿ ಬಂದೇ ಬಿಡ್ತಾನೆ ಮನೆಗೆ ಬಂದಾಗ ಅವರಮ್ಮ ಅಡ್ಡ ಬರ್ತಾಳೆ. ಅಡ್ಡ ಬಂದಾಗ ಅಮ್ಮನ್ನೇ ನೋಡೋಕ್ಕೆ ಬಂದಲ್ಲ ಮಗನೇ, ಎಷ್ಟೊಂದು ದಿನ ಆಗಿತ್ತು ಹಂಗೆ ಹಿಂಗೆ ಅಂತೇಳಿ ಅವನ್ನ ಹಿಡ್ಕೊಂಡು ತಪ್ಕೊಂಡು, ನನ್ನನ್ನು ನೋಡೋಕ್ಕೋಸ್ಕರ ಬಂದಿಯಾ ಹಂಗೆ ಹಿಂಗೆ ಅಂತೇಳಿ.
ಅವನು ಅದೆಲ್ಲ ಕೇಳಿಬಿಟ್ಟು ಆಮೇಲೆ ಹೇಳ್ತಾನೆ, ಇಲ್ಲ ಕಲ್ಯಾಣಿ ಅಮ್ಮನ ನೋಡೋಕ್ಕೆ ಬಂದೆ, ಆ ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತಲ್ಲ, ಸೀರಿಯಸ್ ಆಗಿದೆಯಂತಲ್ಲ ಅಂತ ಹೇಳ್ತಾನೆ. ಅದನ್ನು ಪಂಚಮಿ ಅಷ್ಟು ದೂರದಲ್ಲಿ ನೋಡ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಹೌದು. ಆಮೇಲೆ ಅವಳು ಏನು ಮಾಡ್ತಾಳೆ, ಸರಿ ಅಂತೇಳ್ಬಿಟ್ಟು ಇವ್ರು ಮಾತಾಡಿ ಆದಮೇಲೆ ಎಲ್ಲಿದೆ ಅಮ್ಮ ಅಂತ, ದೊಡ್ಡಮ್ಮ ಎಲ್ಲಿದೆ ಅಂತ ಕೇಳ್ತಾನೆ. ಆವಾಗ ಅವಳು ರೂಮಲ್ಲಿದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದಾಗ ಇವಳಿಗೆ ಉರಿ ಹತ್ಕೊಬಿಡುತ್ತೆ ಅವ್ರ ಅಮ್ಮಂಗೆ. ಸ್ವಂತ ಅಮ್ಮ ನಾನು ಇಲ್ಲಿದ್ದೀನಿ, ನನ್ನನ್ನು ಕೇರ್ ಮಾಡ್ದಂಗೆ ಚೆನ್ನಾಗಿದೆಯಾ ಅಮ್ಮ ಅಂತ ಕೇಳಲಿಲ್ಲ ಅವನು. ನೋಡಿದ್ರೆ ಅಲ್ಲಿ ದೊಡ್ಡಮ್ಮ ಹುಷಾರಿಲ್ಲ ಅಂತಲ್ಲ ಅಂತ ದೊಡ್ಡಮ್ಮನ ಹತ್ರ ಹೋಗ್ತಾಯಿದೀಯ, ಇರಲಿ ತಾಳು ನಿನಗೆ ಅಂತೇಳ್ಬಿಟ್ಟು ಸಿಟ್ಕೊಂಡು ಅವಳು ರೂಮಿಗೆ ಹೊರಟೋಯ್ತಾಳೆ. ಸ್ನೇಹ ದೂರದಿಂದ ನೋಡ್ತಾ ಇರ್ತಾಳೆ ಇದನ್ನೆಲ್ಲವ. ಇವಳಿಗೆ ಹೇಳ್ಬೇಕಲ್ಲ, ದಾಮಿನಿಗೆ ಹೇಳ್ಬೇಕಲ್ಲ, ಅದಕ್ಕೆ ನೋಡ್ತಾ ಇರ್ತಾಳೆ. ಆಮೇಲೆ ಹೋಗ್ಬಿಟ್ಟು ದೊಡ್ಡಮ್ಮನ ನೋಡ್ತಾನೆ. ಇವನಿಗೆ ತುಂಬಾ ಅಳು ಬಂದುಬಿಡುತ್ತೆ ರಾಮಂಗೆ. ದೊಡ್ಡಮ್ಮನ ಪರಿಸ್ಥಿತಿ ನೋಡಿ ಅದು ತಡ್ಕೊಳ್ಳಾರ್ದಂಥ ನೋವು ಬಂದುಬಿಡುತ್ತೆ. ಪಾಪ ಬಿಕ್ಕಿ ಬಿಕ್ಕಿ ಹತ್ಬಿಡ್ತಾನೆ. ಆಮೇಲೆ ದೊಡ್ಡಮ್ಮನು, ಬಂದಿಯಲ್ಲ ಮಗನೇ, ನೀನು ಬರ್ತೀಯಾ ಇಲ್ವಾ ಅಂದ್ಕೊಂಡಿದ್ದೆ, ಬಂದಿಯಲ್ಲ ಕಂದ ಅಂತ ಹೇಳ್ಬಿಟ್ಟು ಅವಳು ತುಂಬಾ ಅವನನ್ನು ಮಾತಾಡಿಸ್ತಾಳೆ. ಇವಳಿಗೆ ಮಾತ್ರ ಅವ್ರ ಅಮ್ಮಂಗೆ ಸಖತ್ ಕೋಪ ಬಂದುಬಿಡುತ್ತೆ. ನನ್ನನ್ನು ಒಂದು ಚೂರು ಕೇರ್ ಮಾಡ್ದಂಗೆ ದೊಡ್ಡಮ್ಮ ಅಂತ ಹೋಗ್ತಾಯಿದ್ದೀಯಾ, ಕಲಿಸ್ತೀನಿ ನೋಡು ಬುದ್ಧಿ ನಿನಗೆ ಅಂತೇಳ್ಬಿಟ್ಟು ರೋಷ ವೇಷ ಕಣ್ಣಲ್ಲೇ ತೋರಿಸ್ತಾ ರೂಮಿಗೆ ಹೊರಟೋಯ್ತಾಳೆ ದಬ ದಬ ಅಂದ್ಕೊಂಡು. ಆಮೇಲೆ ಅವಳು ಹೋಗಿದ್ರ ವಿಷಯಕ್ಕೆ ಅವನ್ನೇ ಅದೇನು ಕೇರೇ ಮಾಡಲ್ಲ. ಅವನ ಪಾಡಿಗೆ ಅವನು ರೂಮಿಗೆ ದೊಡ್ಡಮ್ಮನ ನೋಡೋಕ್ಕೆ ಹೋಗ್ತಾನೆ. ಹೋಗಿ ನಿಂತ್ಕೊಂಡು ನೋಡ್ತಾನೆ ಆ ಪರಿಸ್ಥಿತಿನ. ಆಮೇಲೆ ಅವನೇ ಡಾಕ್ಟ್ರ್ ಆಗಿರೋದ್ರಿಂದ ಏನು ಮೆಡಿಷನ್ನು ಏನು ಎತ್ತ ಅಂತ ನೋಡಬೇಕಾಗುತ್ತೆ. ಆಮೇಲೆ ಅವಳು ಕಣ್ಬಿಟ್ಟು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಅಯ್ಯೋ ದೇವ್ರೆ, ಆಕಾಶವೇ ಧರೆಗಿಳ್ದಂಗೆ ಆಗ್ಬಿಡುತ್ತೆ. ಖುಷಿಯೋ ಖುಷಿ. ಆಮೇಲೆ ಅವಳು ಅವನನ್ನು ಕೈ ಹಿಡ್ಕೊಂಡು, ಬಂದಿಯಲ್ಲ ಮಗನೇ, ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ, ಅಂತೂ ಇಂತೂ ಬಂದಿಯಲ್ಲ ಮಗನೇ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ತುಂಬಾ ಇಷ್ಟಪಡ್ತಾಳೆ. ಸಖತ್ತು ಇಷ್ಟಪಟ್ಟು ಖುಷಿಯಾಗಿರ್ತಾಳೆ. ಈ ಕಡೆ ಬಂದು ಸ್ನೇಹ ದಾಮಿನಿಗೆ ಫೋನ್ ಮಾಡಿ ದಾಮಿನಿ ಬರೋಕ್ಕೆ ಹೇಳ್ತಾಳೆ. ಬರೋಕ್ಕೆ ಹೇಳ್ಬಿಟ್ಟು, ಹಿಂಗೆ ರಾಮು ಬಂದುಬಿಟ್ಟಿದ್ದಾನೆ ಇವತ್ತು, ದೊಡ್ಡಮ್ಮನ ನೋಡೋಕ್ಕೆ ರಾಮು ಬಂದುಬಿಟ್ಟ ಅಂತ. ರಾಮು ಬಂದುಬಿಟ್ನಾ, ಇದೆಲ್ಲ ಹೆಂಗೆ ಸಾಧ್ಯ, ಯಾರು ಹೇಳಿರೋದು ಈ ವಿಷಯನೆಲ್ಲವ, ಎಲ್ಲಿಂದನೂ ಲೀಕ್ಔಟ್ ಆಗಿದೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಜೋರೇ ಕೂಗಾಡ್ತಾಳವಳು. ಎಷ್ಟೇ ಕೂಗಾಡಿದ್ರೂ ಅವಳೇನೂ ಮಾಡೋಕ್ಕಾಗಲ್ಲ. ಓಕೆ, ಅದು ಕೆಟ್ಟ ಬುದ್ಧಿಯವ್ರನ್ನ ಬೇಗ ಸಿಗಾಕೊಳ್ಳೋದಂತೂ ಗ್ಯಾರಂಟಿ. ಆಮೇಲೆ ರಾಮು ಎಲ್ಲ ವಿಚಾರಿಸ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ನೋಡ್ತಾನೆ. ನಾಳಿನ ಎಪಿಸೋಡಿಗೆ ಇದೆಲ್ಲ ಬರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಮಾತ್ರ ಆಗಿದೆ. ಪಂಚಮಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಎಲ್ಲ ಯೋಗಕ್ಷೇಮನ ವಿಚಾರಿಸ್ತಾ ಇರ್ತಾನೆ ರಾಮು. ಆಮೇಲೆ ಪ್ರೇಮ ಹೇಳಿದ್ಲು, ನಂಗೆ ಗೊತ್ತೇ ಇರಲಿಲ್ಲ ದೊಡ್ಡಮ್ಮ ಹಂಗೆ ಹಿಂಗೆ ಅಂತೇಳಿ, ನಿಮ್ಮ ಆರೋಗ್ಯ ಏಕೆ ಹೀಗಾಗಿತ್ತು ಅಂತೆಲ್ಲ ಕೇಳ್ತಾನೆ. ಆಮೇಲೆ ನಾಳಿನ ಎಪಿಸೋಡಲ್ಲಿ ಬರುತ್ತೆ. ಮಾತ್ರೆ ಎಲ್ಲ ನೋಡಿಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾನೆ. ಇನ್ನು ಕಲ್ಯಾಣಿ ಹುಷಾರಾಗ್ತಾಳೆ, ಮತ್ತೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಮಾದೇವನು ಬಂದರೂ ಬರ್ಬೋದು, ಮತ್ತು ಕಾವ್ಯನೂ ಬಂದರೂ ಬರ್ಬೋದು. ಕಲ್ಯಾಣಿ ಕೇಳ್ತಾಳೆ, ನೀನು ಒಬ್ಬನೇ ಬಂದಿದ್ದೀಯಾ, ಪ್ರೇಮ ಬಂದಿಲ್ಲ ಅಲ್ವಾ ಮನೆ ಹಾಳಿ ಅಂತೇಳಿ. ಆಗ ಸುಮ್ಮನಾಗ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.